ಧರ್ಮಸ್ಥಳ ಪ್ರಕರಣವನ್ನು ಮತ್ತೆ ಕೆದಕುವಂಥ ಕೆಲಸ ಆಗ್ತಾರೆ. ಈಗ ಮತ್ತೆ ಸ್ಥಳ ಗುರುತಿಸುವಂಥದ್ದು, ಮತ್ತೆ ಅರಣ್ಯದಲ್ಲಿ ಹಳ್ಳ ತೆಗೆಯುವಂಥ ಕೆಲಸಗಳಾಗ್ತದೆ. ನಾವೆಲ್ಲರೂ ಆ SIT ಅನ್ನು ಸ್ವಾಗತ ಮಾಡಿದ್ದೀವಿ. ಯಾಕಂದರೆ ಅದರ ಮೂಲಕ ಇವತ್ತು ಸತ್ಯವನ್ನು ಆಚೆಗೆ ಬಂದಿದೆ. ಪದೇ ಪದೇ ಇದ್ರ ಬಗ್ಗೆ ಏನೇನು ಅಪಪ್ರಚಾರ ಆಯಿತು, ಏನೇನು ಇದ್ರ ಬಗ್ಗೆ ಏನು ಅವರು ಅಲ್ಲಿ ಒಂದು ಅರ್ಧ ಸತ್ಯಗಳು ಮಂಡಿಸೋ ಮೂಲಕ ಆ ಒಂದು ಧರ್ಮ ಇರ್ಬೋದು, ಆ ಒಂದು ಮಂಜುನಾಥೇಶ್ವರ ಸ್ವಾಮಿಯ ಒಂದು ಏನು ನಂಬಿಕೆ ಇದೆ ಅದನ್ನು ಒಂದು ರೀತಿ ಒಂದು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೋ ಅದೆಲ್ಲನೂ ಆಚೆ ಬರ್ತಾ ಇದೆ. ಮಾಡಲಿ, SIT ತನಿಖೆ ಮಾಡಲಿ, ಪ್ರಕ್ರಿಯೆ ಇದ್ದರೆ ಮಾಡಲಿ. ಆದರೆ ನಾವು ಆಗಲೇ ಆಗ್ರಹಿಸಿದ್ದೀವಿ, ಇದು NIA ಅಥವಾ ಒಂದು ಸೂಕ್ತ ಕೇಂದ್ರ ಒಂದು ತನಿಖೆ ಸಂಸ್ಥೆಯಿಂದ ಆಗಬೇಕಾಗಿದೆ. ಯಾಕಂದರೆ ಇಂಟರ್ಸ್ಟೇಟ್ ಲಿಂಕ್ ಇದೆ, ಅನೇಕ ಒಂದು ಸಂಸ್ಥೆಗಳು ಅಥವಾ ಅನೇಕ ಒಂದು ಶಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಅದಕ್ಕಾಗಿ ಒಂದು ಇಂಟರ್ಸ್ಟೇಟ್ ಒಂದು ಒಳ್ಳೆಯ ತನಿಖೆ ಏಜೆನ್ಸಿಯಿಂದ ಮಾಡಲಿ. ತನಿಖೆ ಮಾಡೋದು ಎಲ್ಲರೂ ಸ್ವಾಗತ ಮಾಡ್ತಾರೆ. ತನಿಖೆ ಆಗಲಿ, ಸತ್ಯ ಆಚೆ ಬರುತ್ತೆ. ಗಾಡಿ ಚೌಕದ ದರ್ಗದ ಭೂಮಿಗೆ ಸಂಬಂಧಪಟ್ಟಂತೆ ಗಾಡಿ ಚೌಕದ ದರ್ಗದ ಭೂಮಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಸ್ಥಳೀಯ ಶಾಸಕರು ಭೇಟಿ ನೀಡಿದ್ದಾರೆ. ಆ ವಿವಾದ ನಾವು ನೋಡಿದ್ದೀವಿ ಆಗಲೇ. ಅದು ಅಲ್ಲಿ ಒಂದು ದರ್ಗಾ ಮಾಡೋದಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಯಾರು ಸಹ ಇದರ ಒಪ್ಪಂದದಲ್ಲಿಲ್ಲ. ಅದಕ್ಕಾಗಿ ಇವರು MCC ಅಥವಾ DC ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೆ ಅವರು ಮುಂದುವರಿಬೇಕಾಗಿದೆ.